ಇತಿಹಾಸ ಬರೀಬಹುದಿತ್ತು, ಮಾನ್ಯ ಅಧ್ಯಕ್ಷರು ಇತಿಹಾಸ ಬರೀಬಹುದಿತ್ತು. AICC ಅಧ್ಯಕ್ಷ ನಾನಾಗಿದ್ದಾಗ ಕರ್ನಾಟಕದಲ್ಲಿ 80 ವರ್ಷಗಳಿಂದ ದಲಿತರಿಗೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟಿರಲಿಲ್ಲ. ನಾವು ಕೊಡಿಸಿದ್ದೀವಿ ಅನ್ನೋ ಇತಿಹಾಸ ಆದರೂ ಆಗಿರೋದು. ಕೊನೆ ಪಕ್ಷ ಇನ್ನೂ 2 ವರ್ಷ ಇದೆ. 2 ವರ್ಷದಲ್ಲಿ 1 ವರ್ಷ ಆದರೂ ದಲಿತ ಮುಖ್ಯಮಂತ್ರಿ ಆಗಿ ಕೊಡ್ಬೋದಿತ್ತು. 28ನೇ ಇಸ್ವಿನಲ್ಲಿ ಕಾಂಗ್ರೆಸ್ 223ಕ್ಕೆ 223 ಹೊಡ್ಕೊಂಡು ಬೇರೆ ಯಾರು 5 ವರ್ಷ CM ಮಾಡ್ಬೋದಿತ್ತು. ಆದರೆ ಆ ಪರಿಗಣನೆಯನ್ನು ಮಾಡಿಕೊಳ್ಳದೆ ಇರುವಂಥದ್ದು ಇಡೀ ರಾಜ್ಯದ ಸಮಸ್ತ ದಲಿತರಲ್ಲಿ, ಹೋರಾಟಗಾರರಲ್ಲಿ ಆತಂಕ ತಂದಿದೆ. ಯಾಕೆಂದ್ರೆ ಎಲ್ಲ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಇರುವಂಥ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ವಿಚಾರಗಳನ್ನೇ ಮೂಲೆಗುಂಪು ಮಾಡುವಂಥದ್ದು, ಅಂಬೇಡ್ಕರ್ ಸಮುದಾಯವನ್ನೇ ಕಡೆಗಣಿಸುವಂಥದ್ದು ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಈಗಲೂ ಕಾಲ ಮಿಂಚಿಲ್ಲ. ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೋರಾಟ ಮಾಡ್ತಿದ್ದವರು ನಾವು. ಇದೊಂಥರ ವಿಷಾದ. ದಲಿತ ಉಪಮುಖ್ಯಮಂತ್ರಿನಾದ್ರೂ ಕೊಡಿ ಅಂದ್ರೆ ನಮ್ಮನ್ನ ಏನಾಗಿದೆ, ಈ ದೇಶದ ಮೂಲ ನಿವಾಸಿಗಳನ್ನ, ಈ ದೇಶದಲ್ಲಿ ಹೆಚ್ಚು ಸಂಖ್ಯೆ ಇರುವಂತ ನಮ್ಮನ್ನ ದೇ ಆರ್ ಟ್ರೀಟಿಂಗ್ ಲೈಕ್ ಎ ಬೆಗ್ಗರ್ಸ್. ವಿ ಆರ್ ಬೆಗ್ಗಿಂಗ್, ವಿ ಆರ್ ರೂಲರ್ಸ್ ಆಫ್ ಬೆಗ್ಗರ್ಸ್ ಮಾಡಿಬಿಟ್ಟಿದ್ದಾರೆ. ದಯಮಾಡಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ AICC ವೀಕ್ಷಕರಲ್ಲಿ, AICC ಅಧ್ಯಕ್ಷರಲ್ಲಿ ಈ ನೋವನ್ನು ಪರಿಗಣಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಬಹುಶಃ 28ಗೆ, ಅಥವಾ ನಮಗೊಂದು ಅನುಮಾನ ಇದೆ, 28ಗೆ ನಾವು ಬರಲ್ಲ ಅಂತ ಖಾತ್ರಿ ಆಗೋಗ್ಬಿಟ್ಟು ಈಗಲೇ 2 ವರ್ಷ ಇರೋದು 28 ಹೆಂಗೋ ಎತ್ತೋ ಅಂತ ಅನುಮಾನನ ಅಂತ ಇಲ್ಲ. ದಲಿತ ಪರವಾಗಿ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ದೆ ಆದ್ರೆ 28ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಖಂಡಿತ ಆಡಳಿತ ಮಾಡುತ್ತೆ. ಆಡಳಿತಕ್ಕೆ ದಲಿತ ಸಮುದಾಯ ತಂದೆ ತರುತ್ತೆ. ಯಾಕೆಂದ್ರೆ ಬೇರೆ ಯಾವುದೇ ಸಮುದಾಯ ಕೂಡ ಇವತ್ತು ಕಾಂಗ್ರೆಸ್ ಪರ ಇಲ್ಲ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನಾವೇನು ಒಂದು ರಿಲ್ಯಾಕ್ಸ್ ಮಾಡ್ದಂಗೆ ನಾವೇನಾದ್ರೂ ಪಟ್ಟು ಹಿಡ್ದಿಲ್ಲ. ದಲಿತರು ಯಾವತ್ತೂ ಕೂಡ ಫ್ಲೆಕ್ಸಿಬಲ್. ಅವನು ಹೊಡೆದವನು ಕೂಡ ಹಣ ಅಂತ ಅನ್ನೋ ಕೃತಜ್ಞತಾ ಭಾವದ್ದು. ಮುಖ್ಯಮಂತ್ರಿ ಪಟ್ಟು ಹಿಡ್ದಂತಂದ್ರೆ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ. ಈಗ 3ನೇ ತಾರೀಕು ಒಳಗಡೆ ಹೈಕಮಾಂಡ್ ಒಂದು ಯೋಚನೆ ಮಾಡಬೇಕು. ತಜ್ಞರಾದಂಥ, ಹಿರಿಯರಾದಂಥ, ಮುತ್ಸದ್ದಿಗಳಾದಂಥ ಇವಾಗ ಪರಮೇಶ್ವರ್ ಸರ್ ಇದ್ದಾರೆ, ಮಾಧವಪ್ಪ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, KH ಮುನಿಯಪ್ಪ ಅವರು ಇದ್ದಾರೆ. ಇದಕ್ಕಿಂತ ಮುತ್ಸದ್ದಿತನ ಇನ್ನೇನು ಬೇಕು? ಇಲ್ಲ, ಈ ಮುತ್ಸದ್ದಿತನ ಬೇಡ, ಬೇರೆ ಯಾವ್ದಾದ್ರು ಮುತ್ಸದ್ದಿತನ ಇದ್ರೆ ಅದನ್ನಾರು ಬಹಿರಂಗ ಪಡಿಸ್ಬೇಕು. ಈ ದಲಿತರುಗಳು ಬೌದ್ಧಿಕವಾಗಿ ಮುತ್ಸದ್ದಿಗಳೇ, ಆದ್ರೆ ಇನ್ನೊಂದರಲ್ಲಿ ದಲಿತತನ ಇದೆ ಅಂತ ಹೇಳ್ಬೇಕಾಗತ್ತೆ. ದಯಮಾಡಿ ಉಪಮುಖ್ಯಮಂತ್ರಿಯನ್ನು ಕೊಡಬೇಕು ಅಂತೇಳಿ ಮೂಲಕ ಒತ್ತಾಯಿಸ್ತೀವಿ. ಜೈ ಭೀಮ್, ಜೈ ಭಾರತ್. ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಜಯವಾಗಲಿ.